ನಮಸ್ಕಾರ ವೀಕ್ಷಕರೇ, ದೇವರೊಂದು ಕೃಪೆಯಿಂದ ತಾವೆಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ನಾನು ಭಾವಿಸ್ತೇನೆ. ಮತ್ತೊಂದು ಆವರ್ತಿ ದೇವರು ನಮ್ಮೆಲ್ಲರಿಗೆ ಒಂದು ಸಮಯವನ್ನು ಒದಗಿಸಿಕೊಟ್ಟಿದ್ದಾನೆ, ದೇವರೊಂದು ವಾಕ್ಯವನ್ನು ಕಲಿಯುವುದಕ್ಕೆ. ಈ ಒಂದು ಸಂಚಿಕೆಯಲ್ಲಿ ನಾವು ವಿಕ್ಟರಿಯಸ್ ಒನ್ ಅನ್ನೋ ಒಂದು ನಿಟ್ಟಿನಲ್ಲಿ ಕಲಿತಾ ಇದ್ದೇವೆ. ಆ ಒಂದು ಟೈಟಲ್ಗೆ ನಾವು ಬೇರೆ ಒಂದು ವಾಕ್ಯವನ್ನು ಕಲಿತಾ ಇದ್ದೇವೆ, ಮಾರ್ಚಿಂಗ್ ಇನ್ ಟು ವಿಕ್ಟರಿ, ವಿಜಯದತ್ತ ಸಾಗುವುದು. ಈ ಒಂದು ದಿನದಲ್ಲಿ ನಾವು ಯಾವ ಒಂದು ಸತ್ಯವೇದದ ಅಧ್ಯಯನ ಮಾಡ್ತಾ ಇದ್ದೀವಿ ಅಂದರೆ, ಮೋಶೆಯ ಒಂದು ಜೀವನದಲ್ಲಿ ನಡೆದಂಥ ಒಂದು ಘಟನೆಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ವಾಕ್ಯಕ್ಕೆ ಹೋಗುವುದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡೋಣವಾ? ಮಹಾಪರಿಶುದ್ಧನಾದ ಪರಲೋಕದ ತಂದೆ, ನಾಮಕ್ಕೆ ಸ್ತುತಿ ಸ್ತೋತ್ರ. ಅಪ್ಪ, ಈ ಒಂದು ಸಮಯದಲ್ಲಿ ನೀವು ನಮ್ಮ ಜೊತೆ ಇದ್ದು ಒಂದು ವಾಕ್ಯದಲ್ಲಿ ನಡೆಸಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮ ಜೊತೆ ಮಾತಾಡಿ, ವೀಕ್ಷಿಸುತ್ತಿರುವ ಪ್ರತಿಯೊಂದು ವ್ಯೂವರ್ಸ್ನ ಮುಟ್ಟಿ ಅವ್ರ ಜೊತೆ ಮಾತಾಡಿ ಅವರ ಜೀವನವನ್ನು ಬದಲಾವಣೆ ಮಾಡುವ ಒಂದು ಮಹೋನ್ನತವಾದ ಅವಕಾಶವನ್ನು ನಮಗೆ ದಯಪಾಲಿಸ್ಕೊಡಿ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದ್ದು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ್ಕೊಳ್ತೇನೆ ತಂದೆ, ಆಮೆನ್. ಇಂದಿನ ದಿನ ನಾವು ಮೋಶೆಯ ಬಗ್ಗೆ ನೋಡುವಂತರಾಗಿದ್ದೇವೆ. ನಾವು ನೋಡ್ತೇವೆ, ನಮ್ಮ ಜೀವನದಲ್ಲಿ ಕೆಲವೊಂದು ಸಮಯ ಏನಾಗುತ್ತೋ ಗೊತ್ತಿಲ್ಲ, ಎಂಥ ಸಮಯದಲ್ಲಿ ನಾವಿದ್ದೀವಿ ಅನ್ನೋದು ನಮಗೆ ಗೊತ್ತಾಗಲ್ಲ. ಮುಂದೆ ದಾರಿ ಇರಲ್ಲ, ಹಿಂದೆ ನೋಡಿದರೆ ದಾರಿ ಇರಲ್ಲ. ನಮ್ಮ ಜೀವನ ಎಲ್ಲ ಯಾವ ಒಂದು ದಾರಿ ಇರಲಾರ್ದೆ ಮಧ್ಯದಲ್ಲಿ ಇರುವಂಥ ಒಂದು ಸ್ಥಿತಿಯನ್ನು ನಾವು ಎದುರಿಸ್ತಿರ್ಬೋದು. ಅಂಥ ಸಮಯದಲ್ಲಿ ನಾವು ಏನು ಮಾಡುವುದು? ಅಂಥ ಒಂದು ಸಮಯದಲ್ಲಿ ನಾವು ಯಾವ ಕಡೆ ಹೋಗಬೇಕು, ದಿಕ್ಕು ತೋಚದೇ ಇರುವಂಥ ಒಂದು ಸಮಯದಲ್ಲಿ ಯಾವ ಒಂದು ನಿರ್ಧಾರಗಳು ನಾವು ತಗೊತೇವೆ, ಯಾವ ರೀತಿಯಾಗಿ ನಮ್ಮ ಸಹಾಯ ಬರುತ್ತೆ ಅನ್ನೋದು ಒಂದು ದಿನದಲ್ಲಿ ನಾವು ನೋಡ್ತೇವೆ. ಅಂಥದೇ ಒಂದು ಸಂದರ್ಭ ನಾವು ನೋಡಬೇಕಾದ್ರೆ, ಮೋಶೆಯು ಇಸ್ರಾಯೇಲರ ಒಂದು ಜೀವನ. ಮೋಶೆಯು ಕೆಂಪು ಸಮುದ್ರದ ಹತ್ತಿರ ಬಂದಾಗ ಅವರಿಗೆ ದಾರಿ ಇಲ್ಲ. ಹಿಂದೆ ನೋಡಿದರೆ ಫರೋಹನ ಸೈನ್ಯ, ಮುಂದೆ ನೋಡಿದರೆ ಕೆಂಪು ಸಮುದ್ರ, ಪಕ್ಕದಲ್ಲಿ ನೋಡಿದರೆ ಗುಡ್ಡ, ಕಾಡು ಪ್ರದೇಶ, ಯಾವ ಒಂದು ದಾರಿ ಇಲ್ಲ. ಆದರೆ ದೇವರು ಸಹಾಯ ಮಾಡ್ತಾನೆ ಪ್ರಿಯರೇ. ಆ ಒಂದು ಸಹಾಯ ಯಾರೂ ಊಹಿಸಲಾರಲಿಲ್ಲ. ಎಲ್ಲಿ ದಾರಿ ಇಲ್ಲವೋ ಅಲ್ಲಿ ನಮ್ಮ ದೇವರು ದಾರಿ ಮಾಡುವಂತರಾಗಿದ್ದಾರೆ. ಈ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ತಾವೆಲ್ಲರೂ ಸತ್ಯವೇದಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರ ಅಂತೇಳಿ ನಾನು ನಂಬ್ತಾ ಇದ್ದೇನೆ. ಒಂದು ವೇಳೆ ನಿಮ್ಮ ಸತ್ಯವೇದವು ನಿಮ್ಮ ಹತ್ತಿರ ಇರಲಿಲ್ಲಂದರೆ ನಿಮ್ಮ ಸತ್ಯವೇದಗಳನ್ನು ತೆಗೆದುಕೊಂಡು ವಾಕ್ಯದಲ್ಲಿ ಪಾಲ್ಗೊಳ್ಬೇಕಾಗಿ ಕೇಳ್ಕೊಳ್ತೇನೆ. ನಾವು ವಿಮೋಚನಾ ಕಾಂಡ 13ನೇ ಅಧ್ಯಾಯ 17ನೇ ವಚನದಿಂದ ಈ ಒಂದು ಸನ್ನಿವೇಶ ನಾವು ನೋಡ್ತೇವೆ. ಕೆಂಪು ಸಮುದ್ರದಲ್ಲಿ ಯಾವ ಒಂದು ರೀತಿಯಲ್ಲಿ ದೇವರು ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತೇಳಿ. 14ನೇ ಅಧ್ಯಾಯ 1ನೇ ವಚನ, ವಿಮೋಚನಾ ಕಾಂಡ 14ನೇ ಅಧ್ಯಾಯ 1ರಿಂದ 4 ವಚನ ನಾವು ಇಲ್ಲಿ ನೋಡಬೇಕಾದ್ರೆ, ನಾನು 3ನೇ ವಚನ ಓದ್ತಾ ಇದ್ದೇನೆ. ಫರೋಹನು ಇದನ್ನು ಕಂಡು ಇಸ್ರಾಯೇಲರಿಗೆ ದಾರಿ ತಪ್ಪಿತು, ಎಲ್ಲ ಕಡೆಯಲ್ಲಿಯೂ ಅರಣ್ಯವು ಅವರನ್ನು ಸುತ್ತಿಕೊಂಡದೆ ಅಂದುಕೊಳ್ಳುವನು. ನಾನು ಫರೋಹನ ಹೃದಯವನ್ನು ಕಠಿಣಪಡಿಸುವರಾದ್ದರಿಂದ ಅವನು ಅವರನ್ನು ಬೆನ್ನಟ್ಟಿ ಬರುವನು. ಆಗ ನಾನು ಫರೋಹನಲ್ಲಿಯೂ ಅವನ ಸೈನ್ಯದಲ್ಲಿಯೂ ಪ್ರಖ್ಯಾತಿಗೊಳ್ಳುವನು. ನಾನೇ ಯೆಹೋವನೆಂಬುದು ಐಗುಪ್ತರಿಗೆ ತಿಳಿದು ಬರುವುದು ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದಂತೆಯೇ ಇಸ್ರಾಯೇಲರು ನಡೆದರು. ಇಲ್ಲಿ ನಾವು ನೋಡಬೇಕಾದ್ರೆ, ಮೋಶೆಯು ಒಂದು ದಾರಿಯನ್ನು ತಪ್ಪಿಸ್ತಾನೆ. ಮೋಶೆಯ ಒಂದು ದಾರಿಯನ್ನು ದೇವರು ತಪ್ಪಿಸಿ ಒಂದು ಕೆಂಪು ಸಮುದ್ರದ ಹತ್ತಿರ ತೆಗೆದುಕೊಂಡು ಬರ್ತಾನೆ. ನಮ್ಮ ಜೀವನದಲ್ಲಿ ಸಹ ಕೆಲವೊಂದು ಸಾರಿ ನಮ್ಮ ದಾರಿಯು ಬದಲಾವಣೆ ಮಾಡ್ತಾನೆ. ದೇವರು ನಮ್ಮ ಜೀವನದ ಒಂದು ಕೆಲವು ಪರಿಸ್ಥಿತಿಗಳನ್ನು ನಾವು ಎದುರುಕೊಳ್ಳುವುದಕ್ಕೆ ಮಾಡ್ತಾನೆ. ಅದು ದೇವರ ಚಿತ್ತ. ಯಾಕೆಂದರೆ ನಾವು ಕಷ್ಟಗಳನ್ನು ಎದುರಿಸಿ
ನಮ್ಮ ಒಂದು ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ, ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬನೆ ಆಗೋದಕ್ಕೆ ಆಗಿ ದೇವರು ಈ ರೀತಿ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ 14ನೇ ಅಧ್ಯಾಯ 3ನೇ ವಚನ ಏನು ಹೇಳ್ತದೆ ಅಂದರೆ, ಫರೋಹನು ಅದನ್ನು ಕಂಡು ಇಸ್ರಾಯೇಲರಿಗೆ ದಾರಿ ತಪ್ಪಿತು, ಎಲ್ಲ ಕಡೆಯಲ್ಲೂ ಅರಣ್ಯವು ಅವರನ್ನು ಸುತ್ತಿಕೊಂಡದೆ ಅಂದುಕೊಳ್ಳುವನು. ಅಲ್ಲಿ ನಾವು ನೋಡಬೇಕಾದ್ರೆ ಫರೋಹನು ಅಂದ್ಕೊಳ್ತಾನೆ, ಅವ್ರಿಗೆ ಯಾವ ದಾರಿ ಇಲ್ಲ, ಅವ್ರನ್ನ ನಾನು ಈಸಿಯಾಗಿ ನಾಶ ಮಾಡ್ಬೋದು, ಇಲ್ಲಾಂದರೆ ಅವ್ರನ್ನ ಹಿಂತೆಗೆದುಕೊಳ್ಬೋದು ಅಂತೇಳಿ ಅಂದ್ಕೊಳ್ತಾನೆ. ಬಟ್ ಅಲ್ಲಿ ಆಗುವ ಒಂದು ಘಟನೆ ಬೇರೆ. ಎಲ್ಲಿ ದಾರಿ ಇಲ್ಲವೋ ಅಲ್ಲಿ ದಾರಿಯನ್ನು ಮಾಡಬಲ್ಲ ಶಕ್ತನು ನಮ್ಮ ದೇವರಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲೆಲ್ಲರೂ ಗುಂಡ್ಗುಟ್ಟೋದನ್ನು ನಾವು ನೋಡ್ತೇವೆ. ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದು ನಮ್ಮನ್ನು, ಯಾಕೆ ಈ ಒಂದು ಪರಿಸ್ಥಿತಿ ನಮ್ಗೆ ಬಂತು? ಆ ಒಂದು ಐಗುಪ್ತ ದೇಶದಲ್ಲೇ ನಾವು ಚೆನ್ನಾಗಿದ್ವಲ್ಲ, ಇಲ್ಲಿಗೆ ಬಂದು ನಮ್ಮನ್ನು ಸಾಯಿಸ್ಬೇಕಂತ ಹೇಳಿ ನೀನು ಅಂದ್ಕೊಂಡಿದೀಯಾ ಅಂತೇಳಿ ಗುಂಡ್ಗುಡ್ತಾರೆ ಪ್ರಿಯರೇ. ಆದರೆ ಮೋಶೆಯು ಅವರ ಮಾತುಗಳನ್ನು ಲೆಕ್ಕಗೊಳಿಸುವುದಿಲ್ಲ. ಆ ಒಂದು ಜನರು ಆ ಸಮುದ್ರವನ್ನು ನೋಡ್ತಾ ಇದ್ದಾರೆ, ಹಿಂದೆ ಒಂದು ಭಟ್ರನ್ನು ನೋಡ್ತಾ ಇದ್ದಾರೆ. ಆದರೆ ಅವರು ದೇವರನ್ನು ನೋಡ್ತಾ ಇಲ್ಲ, ದೇವರ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ಕಳೆದುಕೊಂಡು ಹೋಗ್ತಾ ಇದ್ದಾರೆ ಪ್ರಿಯರೇ. ನಾವು ಕೆಲವೊಂದು ಸಲ ಅನ್ಕೊತೇವೆ, ಇಂಥ ಒಂದು ಜಾಗಕ್ಕೆ ನಾನು ಯಾಕೆ ಬಂದೆ, ಈ ಒಂದು ಜಾಗಕ್ಕೆ ನಾನು ಯಾಕೆ ಕರ್ಕೊಂಡು ಬಂದಿದೀಯಾ, ಯಾಕೆ ಈ ಒಂದು ಸ್ಥಳದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಯಾಕೆ ನಾನು ಈ ಒಂದು ಕೆಲಸದಲ್ಲಿ ಈ ರೀತಿಯಾಗಿದ್ದೀನಿ? ಎಲ್ಲದಕ್ಕೂ ಕಾರಣ ಇದೆ ಪ್ರಿಯರೇ. ಎಲ್ಲದಕ್ಕೂ ದೇವರು ಒಂದು ಕಾರಣ ಇಟ್ಟಿದ್ದಾನೆ ಪ್ರಿಯರೇ. ಆ ಒಂದು ಪರಿಸ್ಥಿತಿಗಳಿಂದ ನಾವು ಹೊರಬರುವುದಕ್ಕೆ ದೇವರು ನಮ್ಮನ್ನು ಯೂಸ್ ಮಾಡ್ತಾ ಇದ್ದಾನೆ ಪ್ರಿಯರೇ. ನಮ್ಮನ್ನು ನಾವು ರೂಪುತಿದ್ದುಕೊಳ್ಳುವುದಕ್ಕಾಗಿ ದೇವರು ಆ ರೀತಿಯಾಗಿ ಮಾಡ್ತಾ ಇದ್ದಾನೆ. 14ನೇ ಅಧ್ಯಾಯ 10ರಿಂದ ನಾವು ನೋಡಬೇಕಾದ್ರೆ, ಫರೋಹನು ಸಮರ್ಪಿಸುತ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆ ಇಟ್ಟರು. ಇಲ್ಲಿ ನಾವು ನೋಡಬೇಕಾದ್ರೆ ಫರೋಹನಿಗೆ ಭಯಪಟ್ಟು ಇಸ್ರಾಯೇಲರು ದೇವರಿಗೆ ಮೊರೆ ಇಡ್ತಾ ಇದ್ದಾರೆ ಪ್ರಿಯರೇ. ನಾವು ಅದೇ ರೀತಿಯಾಗಿ ಮಾಡ್ತಾ ಇದ್ದೀವ? ಫರೋಹನಿಗೆ ಭಯಪಟ್ಟು ಅವರು ದೇವರಿಗೆ ಮೊರೆ ಇಟ್ಟರು. ಕಷ್ಟಗಳಿಗೆ ಭಯಪಟ್ಟು ನಾವು ದೇವರಿಗೆ ಮೊರೆ ಇಡ್ತಾ ಇದ್ದೀವ? ಕಷ್ಟಗಳಿಗೆ ನಾವು ಭಯಪಡುವ ಅವಶ್ಯಕತೆ ಇಲ್ಲ ಪ್ರಿಯರೇ. ನಮಗೋಸ್ಕರ ಎಲ್ಲವನ್ನೂ ದೇವರು ತೆಗೆದುಕೊಂಡಿದ್ದಾನೆ. ನಮ್ಮ ಪಾಪವನ್ನು ತೆಗೆದುಕೊಂಡಿದ್ದಾನೆ, ನಮಗೋಸ್ಕರ ಬಲಿಯಾಗಿದ್ದಾನೆ. ಆ ಕಷ್ಟವನ್ನು ನಾವು ಅನುಭವಿಸುವ ಒಂದು ಶಕ್ತಿ ಆಲ್ರೆಡಿ ದೇವರು ತಗೊಂಡಿದ್ದಾನೆ. ಆ ಭಾರವನ್ನು ದೇವರು ತಗೊಂಡಿದ್ದಾನೆ ಪ್ರಿಯರೇ. ನಾವು ಕಷ್ಟ ಬಂದಾಗ ದೇವರನ್ನ ಮೊರೆ ಇಡುವುದು ಬೇಡ. ಇದು ದೇವರು ಹೇಳ್ತಾ ಇದ್ದಾರೆ, ನಿನಗೆ ಕಷ್ಟ ಬಂದಾಗ ನನಗೆ ಮೊರೆ ಇಡಬೇಡ, ನನ್ನ ಕಷ್ಟಗಳನ್ನು ಮಾತ್ರ ತೀರಿಸುವವನಲ್ಲ, ನಿನ್ನ ಕಷ್ಟ ಸುಖವದಲ್ಲಿ ಸಹ ನಾನು ಇದ್ದೇನೆ ಅಂತ ದೇವರು ಹೇಳಿದ್ದಾನೆ ಪ್ರಿಯರೇ. ಕಷ್ಟದಲ್ಲಿಯೂ ಸಹ ಸುಖದಲ್ಲಿಯೂ ಸಹ ನಾವು ದೇವರನ್ನ ಸ್ತುತಿಸಬೇಕಾಗಿದೆ. ಇಲ್ಲಿ ಮೋಶೆಯು ಐಗುಪ್ತ ದೇಶದಲ್ಲಿ ಅವರು ಹೇಳ್ತಾ ಇದ್ದಾರೆ, ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದ್ದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದು ಏನು ನೋಡಿ ಪ್ರಿಯರೇ. ಅವರು ಎಷ್ಟೊಂದು 10 ಉಪದ್ರವಗಳಿಂದ ಬಿಡಿಸಿದರೂ ಸಹ ಅವರ ನಂಬಿಕೆ ಅನ್ನೋದು ಇನ್ನೂ ಅದೇ ರೀತಿಯಾಗಿದೆ. ನಂಬಿಕೆಯು ಸಂಪೂರ್ಣವಾಗಿ ಇಲ್ಲ. ದೇವರು ನಂಬ್ತಾ ಇಲ್ಲ. ಇನ್ನು ದೇವರು ಅದ್ಭುತ ಕಾರ್ಯಗಳು ಮಾಡಿದರೂ ಸಹ ಅವರು ಒಂದು ಅದ್ಭುತ ಕಾರ್ಯಗಳ ಮೇಲೆ ದೇವರನ್ನ ನಂಬ್ತಾ ಇಲ್ಲ. ಅಲ್ಲಿ ಸಮಾಧಿಗಳಿಲ್ಲ, ಏನು ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದೀಯಾ ಅಂತೇಳಿ ಹೇಳ್ತಾ ಇದ್ದಾರೆ ಬೇರೆ. ಅದಕ್ಕೆ ಹೇಳ್ತಾನೆ ಮೋಶೆ 13ನೇ ವಚನದಲ್ಲಿ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ಈ ಹೊತ್ತು
ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ. ಇಲ್ಲಿ ಸುಮ್ಮನೆ ನೀವು ಕಾಮಾಗಿರ್ರಿ ಅಂತೇಳಿ ಹೇಳ್ತಾ ಇದ್ದಾರೆ. ನೀವು ಅಂತೂ ಯುದ್ಧ ಮಾಡುವುದಿಲ್ಲ, ನಿಮ್ಮ ಪರವಾಗಿ ದೇವರು ಯುದ್ಧ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಪ್ರೇರಲ್ಲಿ. ನಮ್ಮ ಜೀವನದಲ್ಲಿ ಸಹ ನೀವು ಸುಮ್ಮನೆ ಇರ್ರಿ, ನಿಮ್ಮ ಯುದ್ಧ ಮಾಡುವವನು ದೇವರು. ನೀವು ಅಂಜಬೇಡಿರಿ. ನಿನ್ನ ಕಷ್ಟ ಏನಿದೆ ದೇವರಿಗೆ ಹೇಳಿ. ದೇವ್ರಿಗೆ ಗೊತ್ತಿದೆ ನಿನ್ನ ಕಷ್ಟ ಏನಿದೆ ಅಂತ. ದೇವರು ಸರ್ವವು ಮಾಡಬಲ್ಲ ಶಕ್ತನು. ನೀನು ಸುಮ್ಮನೆ ಇರಿ, ಅಂಜಬೇಡ. ಯಾಕಂದರೆ ದೇವರು ನಿನ್ನ ಜೊತೆಗಿದ್ದಾನೆ. ಭಯಪಡಬೇಡ, ದೇವರು ನಿನ್ನನ್ನು ರಕ್ಷಿಸ್ತಾನೆ. ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ನಮ್ಮ ಒಂದು ಭಯ, ಶತ್ರುಗಳು ನಮ್ಮನ್ನು ದಾಳಿ ಮಾಡುವಂಥ ಭಯ, ಆ ಒಂದು ಭಯದಲ್ಲಿ ನಾವು ಯಾವ ಒಂದು ಮಾತುಗಳನ್ನು ಆಡ್ತೀವೋ ಗೊತ್ತಿಲ್ಲ, ಯಾವ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ತೀವೋ ಗೊತ್ತಿಲ್ಲ. ಪ್ರಿಯರೇ, ಆ ಒಂದು ಸೈನ್ಯಕ್ಕೆ ಭಯಪಟ್ಟು ಇಸ್ರಾಯೇಲರು ಹಿಂದಿರುಗಿ ಹೋಗಿದ್ರೆ, ಬೆಟ್ಟಕ್ಕೆ ಹೋಗಿದ್ರೆ ಅವರು ದೇವರು ಮಾಡುವಂಥ ಒಂದು ಅದ್ಭುತ ಕಾರ್ಯ ನೋಡ್ತಿರ್ಲಿಲ್ಲ ಪ್ರಿಯರೇ. ಮೋಶೆ ಸ್ಟ್ಯಾಂಡ್ ತಗೊಂಡು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದ ಕಾರಣದಿಂದ ಇಸ್ರಾಯೇಲರೆಲ್ಲರೂ ಒಂದು ಅದ್ಭುತ ಕಾರ್ಯವನ್ನು ನೋಡಿದರು. ಆ ಒಂದು ಅದ್ಭುತ ಕಾರ್ಯವನ್ನು ನೀವು ನೋಡಬೇಕಾದ್ರೆ ದೇವ್ರನ್ನ ಸಂಪೂರ್ಣವಾಗಿ ನಂಬಬೇಕಾಗಿದೆ. ದೇವರು ನಮ್ಮೊಟ್ಟಿಗೆ ಇದ್ದಾನೆ ಅನ್ನೋದನ್ನು ನಾವು ಕಲಿಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ಕುಟುಂಬದಲ್ಲಿ ಭಯ ಇದೆಯಾ? ಕೀರ್ತನೆಗಳು 46ನೇ ಅಧ್ಯಾಯ 1ನೇ ವಚನ. ದೇವರು ನಮಗೆ ಆಶ್ರಯವಾಗಿದ್ದಾನೆ, ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ದೇವರು ಅವರಿಗೆ ಆಶ್ರಯ ದುರ್ಗವಾಗಿದ್ದಾನೆ. ಅವರು ಇಕ್ಕಟ್ಟಿನಲ್ಲಿದ್ದರು, ದೇವರು ಅವರಿಗೆ ಸಹಾಯ ಮಾಡಿದ್ದಾನೆ. ಅದನ್ನು ನಾವು ನೋಡ್ತೇವೆ ಮುಂದೆ. ನಾವು ನೋಡ್ತೇವೆ 14ನೇ ಅಧ್ಯಾಯ 15ನೇ ವಚನದಿಂದ. ಇಲ್ಲಿ ನಾವು ನೋಡಬೇಕಾದ್ರೆ ಯೆಹೋವನು ಮೋಶೆಗೆ ಹೇಳ್ತಾನೆ, ನೀನು ನನಗೆ ಮೊರೆ ಇಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು. ನೀನು ನನಗೇನು ಕೇಳ್ತಾ ಇದೀಯಾ? ನೀನು ಹೋಗಿ ಇಸ್ರಾಯೇಲಿಗೆ ಹೇಳು, ನೀವು ಮುಂದಕ್ಕೆ ಹೋಗಿ ಅಂತ ಹೇಳಿ ಇಲ್ಲಿ ಮೋಶೆ ಹೇಳ್ತಾ ಇದ್ದಾನೆ. ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ನೋಡ್ರಿ ಪ್ರಿಯರೇ, ಸಮುದ್ರ ಅನ್ನೋದು 2 ಭಾಗ ಆಗಬೇಕಂದ್ರೆ ಅದು ಅಸಾಧ್ಯ. ಯಾವ ಒಂದು ಕಾರ್ಯಗಳು ಅಸಾಧ್ಯವೋ ದೇವರಿಂದ ಸಾಧ್ಯ ಪ್ರಿಯರೇ. ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಯಾವ ಒಂದು ಕಾರ್ಯಗಳು ಅಸಾಧ್ಯವಾಗುತ್ತದೋ ಅದು ದೇವರಿಂದ ಸಾಧ್ಯ ಆಗುತ್ತೆ. ಇದನ್ನು ನಾವು ಗ್ರಹಿಸ್ಕೊಳ್ಬೇಕಾಗಿದೆ. ಅದೇ ರೀತಿಯಾಗಿ ಮಾಡಿದ್ನು ಮೋಶೆ. 21ನೇ ವಚನದಲ್ಲಿ ನಾವು ನೋಡ್ತೇವೆ, ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯಲ್ಲಿ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣ ನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತು. ಪ್ರಿಯರೇ, ನೀರು ಅವರ ಮಧ್ಯದಲ್ಲಿ ಒಂದು ಗೋಡೆಗಳಂತೆ ನಿಂತು ಒಣ ನೆಲದ ಮೇಲೆ ಅವರು ನಡೆದಿದ್ದಾರೆ. ಎಷ್ಟೊಂದು ಅದ್ಭುತವಾದ ಒಂದು ಕಾರ್ಯ! ಇಂಥ ಅದ್ಭುತ ಕಾರ್ಯವನ್ನು ಇಸ್ರಾಯೇಲೆಲ್ಲ ನೋಡಿದ್ದಾರೆ. ಬೇರೆ ಇಂಥ ಅದ್ಭುತ ಕಾರ್ಯಗಳನ್ನು ಎಲ್ಲಿ ದಾರಿ ಇಲ್ವೋ ಅಲ್ಲಿ ದಾರಿಗಳನ್ನು ಮಾಡುವ ದೇವರು ನಮ್ಮ ದೇವರಾಗಿದ್ದಾರೆ. ಎಲ್ಲಿ ಅಸಾಧ್ಯ ಕಾರ್ಯಗಳಿದೆಯೋ ಅಲ್ಲಿ ಸಾಧ್ಯವಾದ ಕಾರ್ಯಗಳನ್ನು ಮಾಡುವ ಶಕ್ತನು ನಮ್ಮ ದೇವರಾಗಿದ್ದಾನೆ. ಇವತ್ತು ನಿನಗೆ ನನ್ನ ಜೀವನದಲ್ಲಿ ಈ ಕಾರ್ಯವು ಅಸಾಧ್ಯ, ಈ ಕಾರ್ಯವು ಯಾರಿಂದ ಆಗಲ್ಲ ಅಂಥೇಳಿ ನೀನು ಅನ್ಕೊಳ್ತಾ ಇದ್ದೀಯ, ಅದು ದೇವರಿಂದ ಸಾಧ್ಯ. ದೇವರಿಗೆ ಕೇಳು, ದೇವರ ನಂಬು, ನಿನಗೆ ಆ ಒಂದು ಕಾರ್ಯವು ಸಫಲವಾಗುತ್ತೆ. ನಿನಗೆ ದಾರಿ ಇಲ್ಲ ಅನಿಸುತ್ತಾ ಇರ್ಬೋದು,
ಅಯ್ಯೋ ನಾನು ಏನು ಮಾಡಬೇಕು ಏನು ಇಲ್ಲ ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಆದರೆ ದೇವ್ರನ್ನ ಕೇಳಿ, ದೇವರು ನಿನಗೆ ಮಾರ್ಗವನ್ನು ಒದಗಿಸ್ಕೊಡ್ತಾನೆ, ನಿನಗೆ ದಾರಿಯನ್ನು ಒದಗಿಸ್ಕೊಡ್ತಾನೆ ಪ್ರಿಯರೇ. ಅವರೆಲ್ಲ ಅಂದ್ಕೊಂಡಿದ್ರು ನಾವು ಅಲ್ಲೇ ಸಾಯ್ತೀವಿ, ಆಯಿತು ಭಟ್ರು ಬರ್ತಾರೆ ನಮ್ಮನ್ನು ಸಾಯಿಸ್ಬಿಡ್ತಾರೆ, ನಮಗೆ ದಾರಿ ಇಲ್ಲ ಅಂತ. ಆದರೆ ಅವರು ಎಲ್ಲಿ ದಾರಿ ಇಲ್ಲವೋ ಅಲ್ಲಿ ದಾರಿಯನ್ನು ಕಂಡರು. ನಿನ್ನ ಜೀವನದಲ್ಲಿ ಸಹ ಎಲ್ಲಿ ದಾರಿ ಇಲ್ಲ ಅಂತ ಕಾಣಿಸ್ತಾ ಇದೆಯಾ, ಯಾರೂ ಇಲ್ಲ ನನಗೆ ಅಂತ ಒಂದು ಭಾವನೆಯಲ್ಲಿದೆಯಾ, ದೇವರು ನಿನ್ನ ಜೊತೆಗೆ ಇದ್ದಾನೆ, ನಿನ್ನ ಜೊತೆ ಮಾತಾಡ್ತಾ ಇದ್ದಾನೆ. ನೀನು ದೇವರನ್ನ ನಂಬಬೇಕಾಗಿದೆ, ದೇವರ ಮೇಲೆ ಭರವಸೆ ಇಡಬೇಕಾಗಿದೆ. ಎಲ್ಲಿ ದಾರಿ ಇಲ್ಲವೋ ಅಲ್ಲಿ ದಾರಿಯನ್ನು ಮಾಡಿಕೊಡುವ ದೇವರು ನಮ್ಮ ದೇವರಾಗಿದ್ದಾರೆ. ಬೇರೆ ಮೋಶೆಯ ಒಂದು ಇಸ್ರಾಯೇಲರ ಜೀವನದಲ್ಲಿ ಮಾಡಿರುವಂಥ ಅದ್ಭುತ ಕಾರ್ಯ ದೇವರು ನನ್ನ ಜೀವನದಲ್ಲಿ ಸಹ ಮಾಡಲು ಸಿದ್ಧವಾಗಿದ್ದಾನೆ. ಆ ಒಂದು ಅದ್ಭುತ ಕಾರ್ಯಗಳನ್ನು ಸ್ವೀಕರಿಸಲು ನಾವು ಸಿದ್ಧವಾಗಿದ್ದೀವ? ಒಮ್ಮೆ ಯೋಚನೆ ಮಾಡಿ. ನಾವು ಇಲ್ಲಿ ನೋಡಬೇಕಾದ್ರೆ 23ರಿಂದ 31 ವಚನದವರೆಗೆ 25ನೇ ವಚನ ನಾನು ಓದ್ತೇನೆ. ಆತನು ಅವರ ರಥಗಳನ್ನು ಚಕ್ರಗಳನ್ನು ತೆಗೆದು ಬಿಟ್ಟದರಿಂದ ಐಗುಪ್ತರು ಬಹು ಕಷ್ಟದಿಂದ ಹುಡುಕೊಂಡು ಹೋದರು. ಆಗ ಐಗುಪ್ತರು, ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು, ಓಡಿ ಹೋಗೋಣ, ಯೆಹೋವನು ಅವರಿಗೋಸ್ಕರ ವಿರುದ್ಧವಾಗಿ ಯುದ್ಧ ಮಾಡುತ್ತಾನೆ ಎಂದು ಹೇಳಿಕೊಂಡರು. ಆವಾಗ ಅವರಿಗೆ ನಿಜವಾದ ದೇವರು ಯಾರು ಅಂತ ಗೊತ್ತಾಯಿತು ಪ್ರಿಯರೇ. ಅಲ್ಲಿವರೆಗೆ ಅವರು ದೇವರನ್ನ ನಂಬಲಿಲ್ಲ. 27ನೇ ವಚನ, ಬೆಳಗಾಗುವಾಗಲೇ ಸಮುದ್ರದ ನೀರು ಮೊದಲಿದ್ದಂತೆಯೇ ತುಂಬಿಕೊಳ್ಳಲು ಐಗುಪ್ತರು ಓಡಿ ಹೋಗುತ್ತಾ ಅದರ ಎದುರಾಗಿಯೇ ಬಂದರು. ಹೀಗೆ ಯೆಹೋವನು ಐಗುಪ್ತರನ್ನು ಸಮುದ್ರದೊಳಗೆ ಕೆಡವಿಬಿಟ್ಟನು. ನೀರು ಮೊದಲಿನಂತೆ ಬಂದು ಆ ರಥಗಳನ್ನು ರಾಹುತರನ್ನು ಅವರ ಹಿಂದೆ ಸಮುದ್ರದೊಳಗೆ ಹೋಗಿದ್ದ ಫರೋಹನ ಸೈನ್ಯದವರೆಲ್ಲರನ್ನೂ ಮುಳುಗಿಸಿತು. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. ಇಲ್ಲಿ ನೋಡಿ ಬೇರೆ, ದೇವರು ಒಂದು ಅದ್ಭುತ ಕಾರ್ಯಗಳನ್ನ ಮಾಡಿದರು. ಯಾವ ರೀತಿಯಾಗಿ ಮಾಡಿದ್ರು ಅಂದರೆ, ಓನ್ಲಿ ಇಸ್ರಾಯೇಲರು ಮಾತ್ರ ಆ ಒಂದು ಕೆಂಪು ಸಮುದ್ರವನ್ನು ದಾಟಿದರು. ಅದಾದ ನಂತರ ಮೋಶೆಯ ಕೋಲನ್ನು ಹಿಂದಕ್ಕಂದಾಗ ಐಗುಪ್ತರಲ್ಲಿ ಒಬ್ಬರೂ ಉಳಿಯಲಿಲ್ಲ, ಎಲ್ಲರೂ ನೀರಿನಲ್ಲೇ ನಾಶವಾದರು. ನಿನ್ನ ಜೀವನದಲ್ಲಿ ಸಹ ಐಗುಪ್ತ ಜನಾಂಗಗಳಂತೆ ಒಂದು ದುಷ್ಟ ಶಕ್ತಿಗಳಿರ್ಬೋದು, ಸೈತಾನನು ತರುವ ಒಂದು ದುಷ್ಟ ಶಕ್ತಿಗಳು ನಿನ್ನ ಜೀವನದಲ್ಲಿರ್ಬೋದು. ಅವೆಲ್ಲವನ್ನ ದೇವರು ನಾಶ ಮಾಡಲು ರೆಡಿಯಾಗಿದ್ದಾನೆ ಪ್ರಿಯರೇ. ನೀನು ದೇವರನ್ನು ನಂಬಬೇಕಾಗಿದೆ ಪ್ರಿಯರೇ. ಯಾವ ರೀತಿಯಾಗಿ ಇಸ್ರಾಯೇಲನ್ನ ಮಾತ್ರ ಅವರು ರಕ್ಷಿಸಿದ್ರೋ ಅದೇ ರೀತಿಯಾಗಿ ನಿನ್ನನ್ನು ನಿನ್ನ ಶತ್ರುಗಳಿಂದ ದೇವರು ಬಿಡಿಸಲು ಶಕ್ತನಾಗಿದ್ದಾನೆ. ಇಲ್ಲಿ ಒಂದು ಅದ್ಭುತ ಕಾರ್ಯವನ್ನ ಅವರು ಕಣ್ಣಾರೆ ನೋಡಿದರು ಪ್ರಿಯರೇ. ಕಣ್ಣಾರೆ ನೋಡಿ ಅವರು ಹೇಳ್ತಾರೆ 31ನೇ ವಚನದಲ್ಲಿ, ಯೆಹೋವನು ಐಗುಪ್ತರಲ್ಲಿ ಮಾಡಿದ ಈ ಪರಾಕ್ರಮವನ್ನು ಇಸ್ರಾಯೇಲರು ನೋಡಿ ಯೆಹೋವನಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕನಾದ ಮೋಶೆಯಲ್ಲಿಯೂ ನಂಬಿಕೆ ಇಟ್ಟರು. ಒಂದು ಅದ್ಭುತ ಕಾರ್ಯದಿಂದ ಮೋಶೆಯ ಮೇಲೆ ಹಾಗೆ ದೇವರ ಮೇಲೆ ಅವರು ನಂಬಿಕೆ ಇಟ್ಟರು ಪ್ರಿಯರೇ. ಈ ಒಂದು ದಿನದಲ್ಲಿ ನೀನು ನಿನ್ನ ಜೀವನದಲ್ಲಿ ಯಾವ ಒಂದು ಸ್ಥಿತಿಯಲ್ಲಿದೆಯಾ? ನೀನು ಅದ್ಭುತ ಕಾರ್ಯಗಳು ತುಂಬ ನೋಡಿದೀಯಾ? ಆ ಒಂದು ಅದ್ಭುತ ಕಾರ್ಯಗಳು ನಿನ್ನ ನಂಬಿಕೆಯನ್ನು ಕಡಿಮೆ ಮಾಡಿದೆಯಾ ಅಥವಾ ಹೆಚ್ಚು ಮಾಡಿದೆಯಾ? ದೇವರು ನಿನಗೆ ಹೇಳ್ತಾ ಇದ್ದಾನೆ, ನಿನ್ನ ನಂಬಿಕೆಯು ಕಡಿಮೆ ಆಗಿದ್ರೆ ನನ್ನ ಹತ್ರ ಬಾ. ಇಲ್ಲಿ ನಾವು ನೋಡಬೇಕಾದ್ರೆ ಮೋಶೆಯು ವಿಜಯಶಾಲಿ ಆದ ಯಾವ ರೀತಿಯಾಗಿ ಮೋಶೆ ವಿಜಯಶಾಲಿ ಆದನು ಇಲ್ಲಿ ನಾವು ತಿಳ್ಕೊಳ್ಳೋದಾದರೆ, ಮೋಶೆಯು
ಆ ಒಂದು ಜನಾಂಗಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದರಲ್ಲಿ ವಿಜಯಶಾಲಿ ಆದನು. ಒಂದು ನಾಯಕನ ಒಂದು ಸ್ಥಾನ ತೆಗೆದುಕೊಂಡದಕ್ಕೆ ವಿಜಯಶಾಲಿ ಆದನು. ಇವತ್ತು ನೀವು ನಿಮ್ಮ ಕುಟುಂಬದಲ್ಲಿ ವಿಜಯಶಾಲಿ ಆಗಬೇಕಾ? ಕುಟುಂಬದ ಯಜಮಾನನಾಗಿ ನೀನು ವಿಜಯಶಾಲಿ ಆಗಬೇಕಾ? ಸ್ಕೂಲಲ್ಲಿ, ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಯಾಗಿ ನೀನು ವಿಜಯಶಾಲಿ ಆಗಬೇಕಾ? ನಿನ್ನ ಕೆಲಸ ಕಾರ್ಯಗಳಲ್ಲಿ ನೀನು ವಿಜಯಶಾಲಿ ಆಗಬೇಕಾ? ದೇವರು ನಿನ್ನನ್ನು ವಿಜಯಶಾಲಿಯಾಗಿ ಮಾಡಲು ರೆಡಿಯಾಗಿದ್ದಾನೆ. ನಿನ್ನ ಮುಂದೆ ಇರುವಂಥ ಕಷ್ಟಗಳು ದೊಡ್ಡದಾಗಿರ್ಬೋದು, ದಾರಿ ಇಲ್ಲ ಅಂತ ನೀನು ಅಂದ್ಕೊಂಡಿರ್ಬೋದು. ಆದರೆ ದೇವರು ನಿನ್ನನ್ನು ವಿಜಯಶಾಲಿಯಾಗಿ ಮಾಡಲು ರೆಡಿಯಾಗಿದ್ದಾನೆ, ದಾರಿ ತೋರಿಸಲು ರೆಡಿಯಾಗಿದ್ದಾನೆ, ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಮೋಶೆ ವಿಜಯಶಾಲಿ ಆದನು. ಒಂದು ಪರಿಸ್ಥಿತಿಯ ಮೇಲೆ, ಹಾಗೆ ಭಯದ ಮೇಲೆ, ಅಲ್ಲಿರುವಂಥ ಜನಾಂಗದ ಮೇಲೆ, ಪರಿಸ್ಥಿತಿಗಳ ಮೇಲೆ, ಹಾಗೆ ಶತ್ರುಗಳ ಮೇಲೆ ಮತ್ತು ಇಸ್ರಾಯೇಲರ ಒಂದು ಮೈಂಡಲ್ಲಿರುವಂಥ ಸಂಶಯದ ಮೇಲೆ. ಪ್ರಿಯರೇ, ಇವತ್ತು ದಿನ ನಿನ್ನ ಒಂದು ಜೀವನದಲ್ಲಿ ಸಂಶಯಗಳು, ಪರಿಸ್ಥಿತಿಗಳು ಹಾಗೂ ಆಲೋಚನೆಗಳು, ಹಾಗೆ ನಿನ್ನ ಭಯದ ಮೇಲೆ ನೀನು ವಿಜಯವನ್ನು ಹೊಂದಬೇಕಾದ್ರೆ ನನ್ನ ಜೊತೆ ಪ್ರಾರ್ಥನೆ ಮಾಡಿ. ಪರಿಶುದ್ಧನಾದ ಪರಲೋಕದ ತಂದೆ, ನೀನು ಯಾವ ರೀತಿಯಾಗಿ ಮೋಶೆಯ ಒಂದು ಜೀವನದಲ್ಲಿ ಎಲ್ಲಿ ದಾರಿ ಇಲ್ಲವೋ ಅಲ್ಲಿ ದಾರಿಯನ್ನು ಮಾಡಿದೆಯಾ ಅಂಥ ಒಂದು ಅದ್ಭುತ ಕಾರ್ಯಗಳನ್ನು ನಾವು ಕೇಳಿದ್ದೇವೆ ತಂದೆ. ಅಂಥ ಅದ್ಭುತ ಕಾರ್ಯಗಳನ್ನು ಪ್ರಾರ್ಥನೆಯಲ್ಲಿ ಏಕೀಭವಿಸುತ್ತಿರುವ ಪ್ರತಿಯೊಬ್ಬರ ಒಂದು ಜೀವನದಲ್ಲಿ ನೀನು ನಡೆಸಬೇಕಾಗಿ ಕೇಳ್ಕೊಳ್ತೇನಪ್ಪ. ಅವರ ಜೀವನವು ವಿಜಯಶಾಲಿಯಾದ ಒಂದು ಜೀವನವನ್ನಾಗಿ ನೀನು ಮಾರ್ಪಡಿಸಬೇಕಾಗಿದೆ. ನೀನು ಅವರನ್ನು ಮುಟ್ಟಿ ಅವರು ಎದುರಿಸುತ್ತಿರುವ ಕಷ್ಟ ಸಂಕಟ ನೋವುಗಳಿಂದ ಬಿಡುಗಡೆ ತಂದು ಸಂತೋಷ ಸಮಾಧಾನವನ್ನು ಅವ್ರಿಗೆ ಒದಗಿಸಿಕೊಡ್ಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇನ್. ಪ್ರಿಯರೇ, ಯಾವಾಗ ನಮ್ಮ ಒಂದು ಜೀವನದಲ್ಲಿ ನಂಬಿಕೆಯು ಹೆಚ್ಚಾಗುತ್ತದೋ ಆವಾಗ ವಿಜಯವು ಸ್ಟಾರ್ಟ್ ಆಗುತ್ತೆ. ಯಾವಾಗ ದೇವರು ನಮ್ಮ ಪರವಾಗಿ ನಿಂತ್ಕೊಳ್ತಾನೋ ಆವಾಗ ಒಂದು ಸಮುದ್ರವು 2 ಭಾಗ ಆಗುತ್ತೆ. ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡೋಣ. ದೇವರ ಒಂದು ಅದ್ಭುತ ಕಾರ್ಯವನ್ನು ನೋಡಿ ನಮ್ಮ ವಿಜಯಶಾಲಿಯಾದ ಜೀವನವನ್ನು ಸ್ಟಾರ್ಟ್ ಮಾಡೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ